ಹದವಾಗಿ ಉಪ್ಪು, ಹುಳಿ, ಖಾರ ಮಿಶ್ರಿತ ಕಡಿಮೆ ಎಣ್ಣೆಯ ಬಳಸಿ ತಯಾರಿಸಿದ ಈ ಬಿಸಿ ಬಿಸಿಯಾದ ಇಸ್ವಣ ಮಸಾಲಾ ಫ್ರೈ. ನಮಸ್ಕಾರ ಸ್ನೇಹಿತರೆ, ಪ್ರತಾಪ್ ಕುಮಟಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ನಮ್ಮ ಮನೆಯಲ್ಲಿ ಇಸ್ವಣ ಮೀನನ್ನು ತಂದಿದ್ದರು. ಅದರಲ್ಲಿಂದ 4 ತುಂಡುಗಳನ್ನು ತೆಗೆದುಕೊಂಡು ಮಸಾಲಾ ಫ್ರೈ ಮಾಡೋಣ ಎಂದುಕೊಂಡಿದ್ದೇನೆ. ಮೊದಲಿಗೆ ಇಸ್ವಣ ಮೀನಿನ ತುಂಡುಗಳನ್ನು ಚೆನ್ನಾಗಿ ತೊಳೆದು ಅರ್ಧ ಚಮಚ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಅದಕ್ಕೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚ ಅರಿಶಿನ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮೀನಿಗೆ ಹಚ್ಚಿ ಒಂದೆಡೆ ಇರಿಸಿಕೊಳ್ತಾ ಇದ್ದೇನೆ. ಈಗ ಮಸಾಲೆಗೆ ಬೇಕಾದ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಬನ್ನಿ. ಎಂಟರಿಂದ 10 ಒಣಮೆಣಸು, ಲಿಂಬು ಗಾತ್ರದ ಹುಣಸೆಹಣ್ಣು, 2 ಕಡ್ಡಿ ಕರಿಬೇವಿನ ಎಲೆಗಳು, 1 ಚಮಚ ಕೊತ್ತಂಬರಿ ಕಾಳು, 1 ಮೀಡಿಯಂ ಗಾತ್ರದ ಈರುಳ್ಳಿ, 10ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ 4 ಎಸಳುಗಳನ್ನು ಪ್ರತ್ಯೇಕವಾಗಿ ಇರಿಸಿಕೊಳ್ಳಬೇಕು. ಅರ್ಧ ಚಮಚ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಇವಿಷ್ಟು ಬೇಕಾಗುತ್ತದೆ. ಈಗ ಒಂದು ಬೌಲ್ ತೆಗೆದುಕೊಂಡು ಮೆಣಸನ್ನೊಮ್ಮೆ ತೊಳೆದು ಅದರಲ್ಲಿ ಬಿಸಿನೀರನ್ನು ಹಾಕಿ ಒಂದೆಡೆ ಇರಿಸಿಕೊಳ್ಳಬೇಕು. ಹುಣಸೆ ಹುಳಿ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ ಎಸಳುಗಳು, ಅರಿಶಿನ ಪುಡಿ, ಅರ್ಧ ಈರುಳ್ಳಿಯ ಚೂರುಗಳು, ನೆನೆಸಿ ಇಟ್ಟಂತಹ ಒಣಮೆಣಸುಗಳು ಹಾಗೂ ಹುಣಸೆ ಹುಳಿಯನ್ನು ಹಾಕಿಕೊಳ್ಳಬೇಕು. ಎಲ್ಲವನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳೋಣ. ನೋಡಿ, ಇಲ್ಲಿರುವುದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಕರಿಬೇವಿನ ಎಲೆಗಳು, ಇವಿಷ್ಟು. ನೋಡಿ, ಮಿಕ್ಸಿ ಮಾಡಿಕೊಂಡು ಬಂದಿದ್ದೇನೆ. ಬಣ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲವನ್ನು ಒಂದು ಬೌಲಿಗೆ ಹಾಕಿಕೊಳ್ಳೋಣ. ಈಗ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿಕೊಳ್ಳೋಣ. ಈಗ ಸ್ಟವ್ ಹೊತ್ತಿಸಿಕೊಂಡು ಒಂದು ಬಾಣಲೆಯನ್ನು ಇಟ್ಟುಕೊಳ್ಳೋಣ. ಅದರಲ್ಲಿ 1 ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಎಣ್ಣೆ ಕಾಯುತ್ತಿದ್ದಂತೆ ಕರಿಬೇವಿನ ಎಲೆಯ 1 ಕಡ್ಡಿಯನ್ನು ಅದರಲ್ಲಿ ಇಡಬೇಕು. ಅದು ಚಟಪಟ ಎನ್ನುತ್ತಿದ್ದಂತೆ ಕತ್ತರಿಸಿ ಇರಿಸಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಅದರ ಮೇಲೆ ಹಾಕಬೇಕು. ಎಲ್ಲವೂ ಬೇಯುತ್ತಿದ್ದಂತೆ ಇಸ್ವಣ ಮೀನಿನ ತುಂಡುಗಳನ್ನು ಒಂದೊಂದಾಗಿ ಅವುಗಳ ಮೇಲೆ ಇರಿಸಬೇಕು. ಈಗ ಈ ಮೀನಿನ ತುಂಡುಗಳ ಮೇಲೆ ರುಬ್ಬಿ ಇರಿಸಿಕೊಂಡ ಮಸಾಲೆಯನ್ನು ಹಾಕಿ ಮೀನಿಗೆಲ್ಲ ಹಚ್ಚಬೇಕು.
1 ನಿಮಿಷ ಬಿಟ್ಟು ಮೀನಿನ ತುಂಡುಗಳನ್ನು ತಿರುವಿ ಹಾಕಬೇಕು. ಮತ್ತೆ ಮೀನಿನ ತುಂಡುಗಳ ಮೇಲೆ ಮಸಾಲೆಯನ್ನು ಹಾಕಿ ಮೀನಿಗೆಲ್ಲ ಹಚ್ಚಬೇಕು. ಸ್ನೇಹಿತರೆ, ಮೀನಿಗೆ ಮೊದಲೇ ಉಪ್ಪು ಹಾಕಿರುವುದರಿಂದ ನಾನು ಇಲ್ಲಿ ಮಸಾಲೆಗೆ ಉಪ್ಪು ಹಾಕಿಲ್ಲ. ಆದರೂ ಮಸಾಲೆಯ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಚಿಟಿಕೆ ಉಪ್ಪನ್ನು ಸಿಂಪಡಿಸಿದ್ದೇನೆ. ಬಾಣಲೆಗೆ ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಬಿಡಬೇಕು. ಮುಚ್ಚಳವನ್ನು ತೆಗೆದು ಮತ್ತೆ ಮೀನನ್ನು ತಿರುವಿ ಹಾಕಬೇಕು. ಸುಮಾರು 2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲು ಬಿಡಬೇಕು. ನಂತರ ಕರಿಬೇವಿನ ಎಲೆಗಳನ್ನು ಅದರ ಮೇಲೆ ಹರಡಬೇಕು. ಈಗ ಬಿಸಿ ಬಿಸಿಯಾದ ಇಸ್ವಣ ಮಸಾಲ ಫ್ರೈ ಊಟಕ್ಕೆ ತಯಾರಾಗಿದೆ. ಈಗ ಸರ್ವಿಂಗ್ ಪ್ಲೇಟಿನಲ್ಲಿರಿಸಿ ಊಟಕ್ಕೆ ಸರ್ವ್ ಮಾಡಬಹುದು. ಹದವಾಗಿ ಉಪ್ಪು, ಹುಳಿ, ಖಾರ ಮಿಶ್ರಿತ ಕಡಿಮೆ ಎಣ್ಣೆಯ ಬಳಸಿ ತಯಾರಿಸಿದ ಈ ಇಸ್ವಣ ಮೀನಿನ ಸ್ವಾದ ತುಂಬ ರುಚಿಯಾಗಿರುತ್ತದೆ. ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ, ರುಚಿ ಹೇಗಿದೆ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಮಕ್ಕಳಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ರುಚಿಕರ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.